ಲತೆಗಿನಾದ ದ್ರೌಪದಿ ಕಾಯ್ದ ಕೋಳಲ್ನಾಡೈ ಕಾಣ್ತಾ ಇರುವಂತಹ ಗೋಳಿ ವೃಕ್ಷ ನಿಮ್ಮದು. ಸರಿ, ಬಂದ ದಾರಿಯಲ್ಲಿ ಹಿಂದಿರುಗಿ ಹೋದರೆ ಸರಿ, ಇಲ್ಲದಿದ್ರೆ ಇಲ್ಲದಿದ್ದರೆ ತಲೆ ಕಡಿತೇನೆ. ನೀನು ಅದಿರ್ಲಿ, ನಾನು ಇಲ್ಲಿನ ಕ್ಷೇತ್ರ ಪಾಲಕ. ಇಲ್ಲಿಯ ಕ್ಷೇತ್ರವನ್ನು ಕಾಪಾಡುವುದು ನನ್ನ ಜವಾಬ್ದಾರಿ. ಹಾಗಾಗಿ ಹೇಳ್ತಾ ಇದ್ದೇನೆ, ಏನು ಸುಮ್ಮನೆ ಹೋದರೆ ಸರಿ, ಇಲ್ಲದಿದ್ರೆ ಪೆಟ್ಟು ಕೊಟ್ಟು ಹೋಗ್ತೇನೆ. ಧರ್ಮದೇವತೆಗಳಾದ ನೀವು ನಮ್ಮನ್ನು ದೂರ ಮಾಡುವುದಕ್ಕಾಗಿ ಬಂದಿದ್ದಿ. ಯಾವ ಕಾರಣಕ್ಕೂ ಸರಿ ಅಲ್ಲ. ಇದು ನಿಮ್ಮ ಪ್ರೇರಣೆಯಿಂದ ಬಂದದ್ದು, ಇನ್ನೊಬ್ಬರ ಪ್ರೇರಣೆಯಿಂದ ಬಂದದ್ದು. ಹೌದಾ? ನಿಮ್ಮನ್ನು ಯಾರು ಕಲಿ ಕೊಡ್ಲಿಲ್ಲ, ಎಲ್ಲ ನಿಮ್ಮ ಸ್ವಂತ ಬುದ್ಧಿಯಿಂದ ಹಾಗಿದ್ದರೆ ಅವರು ನಿಮ್ಮನ್ನು ಬಲಿ ಕೊಟ್ಟಿದ್ದಾರೆ. ಕಾರಣ ಏನು? ನಾಳೆ ತಿನ್ನಿ ಅಂತ ಕಳಿಸಿಕೊಟ್ಟಿದ್ದಾನೆ. ಆಗ್ತದೆಯಾ? ಕೂರ್ತದೆಯಾ? ನೋಡುವ, ಒಂದು ಮೀಟರ್ ಮಾಡ್ತದೆ.
ಏನಾಯ್ತು? ಪುಣ್ಯಕ್ಷೇತ್ರ ಗಣ್ಯಕ್ಷೇತ್ರ ಎನಿಸಿಕೊಂಡುವುದು ಹಾ. ಪಾಂಡೇಶ್ವರ ಕ್ಷೇತ್ರ. ಹಾ. ಅದೆಷ್ಟೋ ಕಾಲದಿಂದ ಈ ಗೋಳಿ ವೃಕ್ಷದಲ್ಲಿ ನೆಲೆಯಾಗಿ ನಿಂತವು ನಾವು. ಪುಣ್ಯಕ್ಷೇತ್ರ ಯಾಕೆ? ಪವಿತ್ರ ಕ್ಷೇತ್ರ ಇನ್ನೂ ಆಗಲಿಲ್ಲ. ಹಾ. ಆಗ್ತಾ ಇರುವಂತ ಗೋಳಿ ವೃಕ್ಷ ಆದ್ರೂ ಮಾಡಿದವರು ನೀವು. ಧರ್ಮ ರಕ್ಷಣೆಗಾಗಿದ್ದವರು ನಾವು. ಸರಿ ಸರಿ. ಹಾ. ಈ ಗೋಳಿ ವೃಕ್ಷದಲ್ಲಿ ನೆಲೆಯುವುದಕ್ಕೆ ಮುಂದಾಗ್ತಾ ಇದ್ದೆ. ಇದೋ ನೋಡು, ಹಾ. ಇಲ್ಲಿಂದ ಹೋದ್ರೆ ಉಳಿತಾ ಇತ್ತು. ಇದೆ ಇಲ್ಲವಂತಾದ್ರೆ ಹೊಡಿದೋಡಿಸ್ತೇನೆ. ನೀನು ಹಾ. ಹಾಗೆ ಹೇಳಿದವರು ಕಟ್ಟಿನ ಓಡ್ತಾ ಇದ್ದಾರೆ ನೋಡಿ. ಹಾ. ಬಂದವ ಸಾಮಾನ್ಯದವನಲ್ಲ, ಯಾರು? ಚಾಮುಂಡರಾಯ. ಚಾಮುಂಡರಾಯ. ಹಾ. ಕುಡಿಸ್ತೇನೆ ಈಗ. ನೀನಾ? ಕುಡಿಸ್ತೇನೆ. ನಾನು ಹೇಳಿ ಮಾತು ಕೇಳುವುದಿಲ್ಲ. ಇಲ್ಲಪ್ಪ. ತಿಂತೀಯ ಈಗ ಎಷ್ಟು ಕೊಡ್ತೇವೆ. ಯಾರು? ನಾವು. ನೀನು. ಹಾ. ಬಾ, ನೀನು ಬಾ. ಇದು ನಮ್ಮ ಸ್ಥಳ. ಈ ಗೋಳಿ ವೃಕ್ಷ ಏಳಕ್ಕೆ ಮುಂದಾಗ್ತಿದ್ದೀಯ. ಒಳ್ಳೆ ಮಾತನ್ನು ಹೇಳುತ್ತಿದ್ದೇನೆ. ಏನು ಅವರ ಹಾಗೆ ನಾನಲ್ಲ, ಅಂದ್ರೆ ಒಂದವನು ಸಾಮಾನ್ಯವಲ್ಲ, ವೀರ ಒಬ್ಬರಿಯ ಒಬ್ಬರಿಯ ಅಪ್ಪನ ಹಾಗೆ ಅಪ್ಪನ ಜೋರು ಒಳ್ಳೆ ಮಾತನ್ನು ಹೇಳುತ್ತಿದ್ದೇನೆ. ಹಾಗೆ ಅಪ್ಪ ಮಾಡಿದ್ರು ಯಾವ ಕಡೆ ಹೋದ್ರು ಅವರ ಹಾಗೆ ನಾನಲ್ಲ, ಒಳ್ಳೆ ಮಾತನ್ನು ಹೇಳುತ್ತಿದ್ದೇನೆ. ಒಂದದಾರೆ ಹೋಗ್ತಿಲ್ಲ ಒಬ್ಬರಿಯ ನಿನ್ನೆಲ್ಲ ಒಂದು ಪ್ರಶ್ನೆ ಮಾಡ್ತೇನೆ. ಏನು? ನಾನು ನಿಮ್ಮ ಹಾಗೆ ಧರ್ಮದೇವತೆ, ನಾನು ನಿಮ್ಮ ಜೊತೆ ನಡೆಯಾಗಿರ್ತಾಗಲಿ ನಿಮಗಾಗುವಂತ ಸಮಸ್ಯೆ ಏನುಂಟಲ್ವಾ? ನೀನ್ ನೆಲೆ ನಿಂತಾದ್ರೆ ಸಮಸ್ಯೆ ಅಲ್ಲೇ ಉಂಟು. ಸಮಸ್ಯೆ ಉಂಟಾ? ಹೇಳು, ಯಾವುದೇ ಸಮಸ್ಯೆ ಇದ್ರು ನಾನು ಪರಿಹಾರ ಮಾಡ್ತೇನೆ. ನೀನು ನೆಲೆ ನಿಂತಾದ್ರೆ ನಿನ್ನೆದು ನಾ ಕಾಣ್ತೇನೆ. ನಾನು ನಿನ್ನೆದು ನಾ ಕಾಣ್ತೇನೆ. ಕೇಳು, ಅದೇ ಸಮಸ್ಯೆ. ನಮ್ಗೆ ಅದೇ ಸಮಸ್ಯೆ. ಕೆಲಸ ಮಾಡು, ಏನು? ನೀನು ಮುಂದಿತ್ತು, ನಾನು ಹಿಂದಿಟ್ಕೊಳ್ತೇನೆ. ನಾವು ನಿಂತ್ಕೊಳು, ನೀ ಹಿಂದೆ ನಿಂತ್ಕೊಳು. ಪುಣ್ಯಾತ್ಮ, ಏನ ನೀನೇ ಕಾಣ್ತಿಬಿಟ್ಟು ನಾ ಕಾಣ್ತೇನೆ. ನೀನು ನೋಡಿದ್ರೆ ಹೀಗಿದ್ರೆ ಹೇಳಿ ನಮ್ಗೆ ಅದೇ ಸಮಸ್ಯೆ ಈಗ. ಒಬ್ಬರಿಯ ಏನ ಹೇಳಿ ಮಾತು ಕೇಳುದಿಲ್ಲ. ಹೇಳೋಣಲ್ಲ, ಮುಗಿತಾ ಇದ್ದಾರೆ ಯಾರು ನಮ್ಮಲ್ಲಿ ಬೇಕಾದಷ್ಟು ಜನ ಉಂಟು. ಹೌದಾ?
ಬಿಟ್ಟು ಈಗ ಗೊತ್ತಾಯ್ತು. ಒಂದು ಬಾಕಿ ಉಂಟು. ಈಗ ಒಂದು ಬಿಟ್ಟು ಸಾಕು. ಒಂದು ಬಾಕಿ ಉಂಟು. ಕೊಡ್ಲಾ? 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 ಒಂದಲ್ಲ 100 ಮಾತಾಡು ಆದಷ್ಟು ಮುಗಿಸು. ನನ್ನ ಪರಿವಾರಗಳು ಬೊಬ್ಬರನ್ನೇನು ಮಾಡಿದೆ? ಒಟ್ಟ ಪೆಟ್ಟಿಗೆ ಬೊಬ್ಬಿಂತ ಓಡ್ತಾ ಇದ್ದಾನೆ. ಚೌಂಡರಾಯ ಅದೇ ಕುಡಿಲಿಕ್ಕೆ ಹೋದ ಅಂತ ಸ್ವಾಮಿ ಸ್ವಾಮಿ ಮಠ ಕಳಿಸಿದ್ದೇನೆ. ಕ್ಷೇತ್ರಪಾಲ ಕ್ಷೇತ್ರಪಾಲ ಕೂದಿಲ್ಲ. ಅವರೆಲ್ಲ ಹೀಗೆ ಹಂಗೆ ಮಾಡಿದ್ದೀಯ. ಬಂದವರು ಸಾಮಾನ್ಯವಲ್ಲ. ನಾನು ಹೈಗೊಳ್ಳುತ್ತೇನೆ. ಓಹೋ, ಅವರಿಗೆಲ್ಲ ಅಧಿನಾಯಕ ನಾನೀಗ. ಅವರಿಗೆಲ್ಲ ಅಧಿನಾಯಕ ನೀನೊಂದು ರೀತಿ ಅಧಿಕವೇ. ಯಾಕೆ? ಗೊತ್ತಾಯ್ತು ನನಗೆ. ಹಾ ಉಳಿದವ್ರು ನೋಡಿ ಗೊತ್ತಾಗ್ತದೆ ನೀನು ಹೇಗೆ ಅಂತ. ನಿನ್ನಲ್ಲಿ ಬೇರೆ ಏನು ಹೇಳುತ್ತಲ್ಲ. ಏನು ಇಲ್ಲಿವರೆಗಾಗಿ ನೀನು ಬಂದಿದ್ದೀಯ. ಬಂದ ಉದ್ದೇಶ ದರಗಿಳಿದು ಬಂದಂತಹ ಧರ್ಮದೇವತೆ ಪಂಡಿತ ಸ್ವಾಮಿ ಆಗಿದ್ದೇನೆ. ದುಷ್ಟರ ಹರಣ, ಶಿಷ್ಟರ ಪರಿಪಾಲನೆ, ಇದು ನನ್ನ ಧ್ಯೇಯ. ಕಾಣ್ತಾ ಇರುವಂತಹ ಈ ಗೋಳಿ ವರ್ಷ ನಾನು ಅದಕ್ಕೆ ಸರಿಯಾದಂತಹ ತಲೆಗೀಳಾಗಿ ಭಾವಿಸಿ ಮರವಣಿಗೆಯಲ್ಲಿದ್ದೇನೆ. ಧರ್ಮದೇವತೆ ನೀವು ನನ್ನಲ್ಲಿ ದುರಕೊಡುವುದಕ್ಕೆ ಮುಂದಾಗ್ತಾ ಇದ್ದೀವಿ. ನಿನ್ನನ್ನು ಒಂದು ಪ್ರಶ್ನೆ ಮಾಡುವ. ನನ್ನನ್ನು ನೋಡಿದ್ರೆ ದಾನವನ ಕಾಣಿಸ್ತೇನಾ? ಈ ಹೊತ್ತಿಗೆ ಕಾಣಿಸ್ತೇನೆ ಎನ್ನುವುದಾಗಿ ಗೊತ್ತಾಗುವುದು ಹೇಗೆ? ಯಾರಿಗೆ ಆಗಲಿ ನಾನು ನನ್ನದ್ದು ಎನ್ನುವಂತ ಅಹಂಕಾರ ತಲೆಗೆ ಅಡರಿತ ಯಾವುದು ಲೆಕ್ಕಿಸುವುದಿಲ್ಲ. ಮೈನಲ್ಲಿ ಬಿದ್ದ ಮೇಲೆ ಗೊತ್ತಾಗುವುದು, ಪೆಟ್ಟು ಬಿದ್ದ ಮೇಲೆ ಗೊತ್ತಾಗುವುದು ನಾನು ತಪ್ಪು ಮಾಡಿದ್ದೇನೆ ಅಂತ. ಹಾಗಿದ್ರೆ ಅವರಿಗೆ ಹೊಡೆಯುವುದಲ್ಲ, ಅವರಿಗೆ ಏನೇನೇ ಕೊಟ್ಟಿದ್ದೇನೆ, ಸೇರಿಸಿ ಕೊಡ್ತೇನೆ. ಒಂದಿರಲು ಪೆಟ್ಟು
ಸ್ವಾಮಿ ಒಬ್ಬರಿಯ ಚಾಮುಂಡರಾಯ ಹೊರಕೆ ಆಗ್ಬಟ್ಟ ಎಲ್ಲವೂ ಏನಾಯ್ತು? ಸಾಕಾಯ್ತಾ? ಸಾಕಾಯ್ತಾ? ಹೇಳಿ ಪಂಜುರ್ಲಿ ನಿನ್ನಯ ಮಾತಿನಲ್ಲಿ ನೆಲೆಯಗೊಳ್ಳುತ್ತ ನಿನ್ನಯ ಮಾತಿನಲ್ಲಿ ನೆಲೆಯಗೊಳ್ಳುತ್ತ ನಮ್ಮನ್ನು ಮನ್ನಿಸಬೇಕು ದೇವ. ಈ ರೀತಿಯಾಗಿ ನಿಮ್ಮಲ್ಲಿ ಕಾದಾಟ ಮಾಡಿದೆವು. ಕಾರಣ ನಮಗಿದ್ದ ಅಹಂಕಾರ. ಈ ಗೋಳಿ ವರ್ಷದಲ್ಲಿ ನಾವು ಮಾತ್ರ ನೆಲೆಯಾಗಬೇಕೆನ್ನುವ ಉದ್ದೇಶಕ್ಕಾಗಿ ನಿಮ್ಮಲ್ಲಿ ಕಾದಾಟ ಮಾಡಿದೆವು. ಆದ್ರೆ ನಮ್ಮ ತಪ್ಪಿನಲ್ಲೂ ಈಗಾಯ್ತು ದೇವ. ದೇವ, ನಿಮ್ಮ ಮಾತಿನಂದದಿ ಈ ಗೋಳಿ ವರ್ಷದಲ್ಲಿ ನೀವು ನೆಲೆಯಾಗುವುದಷ್ಟೇ ಅಲ್ಲ, ನಮ್ಮನ್ನು ಯಾರು ನಂಬ್ತಾರೋ ಅವರಿಗೆ ರಕ್ಷಣೆ ನಾವು ಕೊಡ್ತೇವೆ. ಮತ್ತೆ ಈ ಗಣಗಳಿಗೆ ಅಧಿನಾಯಕ ಪಂಚುರ್ಲಿ ಸ್ವಾಮಿ ನೀವೇ ಆಗಬೇಕು ದೇವ. ನೀವೇ ಆಗಬೇಕು. ಯಾರು? ಏನಂತ? ಈಗ ತಪ್ಪಿನ ಅರಿವಾಯಿತು. ಇನ್ನು ಮುಂದೆ ಈ ಗಣಗಳಿಗೆ ಅಧಿನಾಯಕ ನೀವೇ ಆಗ್ಬೇಕು ದೇವ. ಕರ್ಮಭೂಮಿಯ ಧರ್ಮವನ್ನುಳಿಸಿ ಧರ್ಮ ಕಾರ್ಯದಿ ನಡೆವ ಮನುಜಗೆ ಧರ್ಮ ಮರ್ಮವನ್ನು ನೆಲೆಗೊಂಡು ಸಾಗುವ ಧರ್ಮ ಒಂದರವನ್ನು ಓದಿದ್ದೀರಿ ಎಂಬ ಕಾರಣಕ್ಕೆ ನಾಳೆ ಗೆದ್ದದ್ದು ನೀವು ಸೋತ, ನಾವು ಸೋತದ್ರಿಂದಾಗಿ ಹೇಳ್ತಾ ಇದ್ದೀವಿ. ಹಾಗಿದ್ರೆ ಯಾರು ಗೆದ್ದದ್ದು, ಯಾರು ಸೋತದ್ದು? ಆ ಭಾವನೆ ಎಂದಿಗೂ ನಮ್ಮಲ್ಲಿ ಕೂಡದು. ಕಾರಣ ನಾವೆಲ್ಲ ಧರ್ಮರಕ್ಷಣೆಗಾಗಿ ಬಲಗಿರುವಂತಹ ಧರ್ಮದೇವತೆಯ ರೂಪ ಮಾತ್ರ ಹಲವು, ಶಕ್ತಿ ಒಂದೇ. ಹಾಗಿದ್ದರೆ ನಮಗುಳಿರುವಂತಹ ದುರ್ನೀತಿಯಿಂದ ಅದು ಪ್ರಪಂಚವನ್ನು ಸಾಧ್ಯ ಉಂಟಾ? ಪ್ರಪಂಚವೇ ಸರ್ವನಾಶವಾಗಿ ಹೋಗುತ್ತದೆ. ಹಾಗಿದ್ರೆ ಇಂತಹ ಸನ್ನಿವೇಶ ಸೃಷ್ಟಿಯಾಗುವುದಕ್ಕೆ ಕಾರಣ ಇದು ಪೂರ್ವ ನಿಯೋಜಿತ. ಪರಿಹಾರನು ಮೂರೋಗರನ್ನು ಕಳೆದುಕೊಳ್ಳುವಾಗ ಧರ್ಮದೇವತೆಗಳೇ ಅಧಿನಾಯಕ ಪಂಚುರ್ಲಿ ಸ್ವಾಮಿ ಆಗಬೇಕೆಂಬಂತಹ ವಾಗ್ದಾನ ಪಟ್ಟವನ್ನು ಕೊಡ್ತಾರಂತ ಅದು ಹೋಗಿ ಕುಳಿತುಕೊಳ್ಳುವುದಲ್ಲ. ಅಂತಹ ಯೋಗ್ಯತೆ ಅರ್ಹತೆ ಎನ್ನುವುದು ಅವರಲ್ಲಿ ಇರಬೇಕಾಗುತ್ತದೆ. ಹಾಗಾಗಿ ಅಂತಹ ಸನ್ನಿವೇಶಗಳು ಸೃಷ್ಟಿಯಾಗುವುದಕ್ಕೆ ಸಾಧ್ಯವಾಯಿತು. ಹಾಗೆ ನಮ್ಮ ಮುಖ್ಯ ಉದ್ದೇಶ ಅದಲ್ಲವೇ ಅಲ್ಲ. ಹಲವು ಕಾಲದಿಂದ ಈ ಗೋಳಿ ವೃಕ್ಷದಲ್ಲಿ ನೀವು ನೆಲೆಯಾಗಿ ನಿಂತವರು ಭಕ್ತಾದಿಗಳಿದ್ದಾರಾ ಅನುಗ್ರಹಿಸುವುದಕ್ಕೆ ಶಕ್ತಿಯನ್ನು ಪಡೆದುಕೊಂಡಿದ್ದೀರಲಿ ಹಿಂದೆ ಇಲ್ಲ. ಹಾಗಿದ್ರೆ ಅದೆಲ್ಲವೂ ಪ್ರಾಪ್ತವಾಗಬೇಕು. ಕರ್ಮ ಭೂಮಿಯ ಇರುವಂತಹವರಿಗೆ ಧರ್ಮ ನೇಮದ ಮರ್ಮವನ್ನು ಅರುಹಬೇಕು. ಕಾಣ್ತಾ ಇರುವಂತಹ ಈ ಸುರಪಾಂಡೇಶ್ವರದಲ್ಲಿ ನಮಗೊಂದು ಗುಡಿಗೋಪುರ ನಿರ್ಮಾಣ ಆಗಬೇಕು. ಇಲ್ಲೇ ನಾವು ಪ್ರತಿಷ್ಠಾಪನೆಗೊಳ್ಳಬೇಕು. ಹಾಗಿದ್ರೆ ಗುಡಿಯನ್ನು ನಾವೇ ಕಟ್ಟಿಸಿಕೊಳ್ಳೋದಕ್ಕಾಗ್ತದೆ.
ಆಗ್ತದೆಯೋ ಕಟ್ಟಿಸಿಕೊಳ್ಳುವುದಕ್ಕೆ ಬೇಕಾಗಿ ಅನುಗ್ರಹ ನಮ್ಮದು ಬೇಕಾಗ್ತದೆ. ಹಾಗೆ ಅಂತಹ ಪರಮ ಪವಿತ್ರವಾದಂತಹ ಕಾರ್ಯ ಮಾಡುವ ಅರ್ಥವನ್ನೇ ಬೇಕಾಗ್ತದೆ. ಹಾಗೆ ಆತ ಎಲ್ಲಿದ್ದಾನೆ ಅಂತ ವ್ಯಕ್ತಿ ಎಲ್ಲಿದ್ದಾರೆ ನೀವು ತೋರಿಸ್ತೇನೆ ಬನ್ನಿ.